ಲೋಕಪಾವನಿ ಚಾಕಿ ಕೇಂದ್ರದ ಮೂಲಮಂತ್ರ ಅತ್ಯುತ್ತಮ ಗುಣಮಟ್ಟವೇ ನಮ್ಮ ಧ್ಯೇಯ. ಸ್ನೇಹಿತರೆ ನಮಸ್ತೆ, ನವೀನ್ ಸಂಗಾಪುರ. ನಾನು ಲೋಕಪಾವನಿ ಚಾಕಿ ಕೇಂದ್ರದಿಂದ ಮಾತಾಡ್ತಾ ಇದ್ದೀನಿ. ನೋಡಿ, ಕಡು ಬೇಸಿಗೆಯಲ್ಲಿ ಮಳೆ ಇಲ್ಲ ಏನಿಲ್ಲ, ಇಷ್ಟು ಸಮೃದ್ಧವಾದ ಸೊಪ್ಪು ನೀವು ನೋಡ್ತಾ ಇದ್ದೀರಿ. ನಂದು ಹೈಬ್ರಿಡ್ ಇರಿಗೇಷನ್ ಅಂತ ನಾನು ಏನು ಕರೆದೆ, ಸ್ಪ್ರಿಂಕ್ಲರು ವಿತ್ ಡ್ರಿಪ್ಪು, ಆ ಮಿಸ್ಟ್ ಇರಿಗೇಷನ್ ಮೆಥಡಲ್ಲಿ ಇಷ್ಟು ಸಮೃದ್ಧವಾದ ಸೊಪ್ಪು ಬಂದಿದೆ. ಈಗ ಎಲೆ ಸುರುಳಿ ಕೀಟ ಇದೆ, ಆದರೆ ಟ್ರಿಪ್ಸು, ಮೈಟ್ಸು ಮತ್ತು ಬಿಳಿ ನೊಣಗಳು ನೋಡಿ ಇಲ್ಲವೇ ಇಲ್ಲ, ಆಲ್ಮೋಸ್ಟ್ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಇದರಿಂದ ತುಂಬ ಬೆನಿಫಿಟ್ ಇದೆ. ಸೊಪ್ಪು ಉತ್ಕೃಷ್ಟವಾಗಿ ಬರುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಪೋಷಕಾಂಶಗಳನ್ನು ಅದು ತುಂಬ ಚೆನ್ನಾಗಿ ಎತ್ಕೊಳ್ಳುತ್ತೆ. ಇದು ಎಲ್ಲ ಬೆನಿಫಿಟ್ ಇರೋದ್ರಿಂದ ನೀವು ಈ ಹೈಬ್ರಿಡ್ ಇರಿಗೇಷನ್ ಮೆಥಡನ್ನ ದಯವಿಟ್ಟು ಬಳಸಿ. ಇದನ್ನು ನಾನು ಆಕಸ್ಮಿಕವಾಗಿ ಇನ್ವೆಂಟ್ ಮಾಡಿದೆ, ಬಟ್ ಇದು ತುಂಬ ಉಪಯೋಗಕಾರಿ. ನನ್ನ ಫ್ರೆಂಡ್ಸು ಸಾಕಷ್ಟು ಜನ ಇದನ್ನು ಬಳಸ್ಕೊಂಡಿದ್ದಾರೆ, ಅವ್ರಿಗೂ ಒಳ್ಳೆ ರಿಸಲ್ಟ್ಸ್ ಬಂದಿದೆ. ದಯವಿಟ್ಟು ನೀವು ಬಳಸಿ. ಥ್ಯಾಂಕ್ ಯು, ಧನ್ಯವಾದ. ಸ್ನೇಹಿತರೆ, ಈಗ ಇದು ಒಂದು 2 ವರ್ಷದ ತೋಟ. ಈಗ ನಾವು ಪ್ರಾರಂಭದಲ್ಲಿ ಏನು ಮಾಡಿದ್ವಿ, ಬರೀ ಡ್ರಿಪ್ ಇರಿಗೇಷನ್ ಮಾತ್ರ ಮಾಡಿದ್ವಿ. ಮತ್ತು ನಾನು ಪ್ರಯೋಗಗಳ ನಂತರ ಕಳೆದ ಒಂದು 4-5 ತಿಂಗಳಿಂದ ಮಿಸ್ಟ್ ಇರಿಗೇಷನ್ ಮಾಡಬೇಕು ಅಂತ ನಮ್ಗೆ ಯಾವಾಗ ಡಿಸೈಡ್ ಆದೆ, ಆ ಸಮಯದಲ್ಲಿ ಏನಾಯಿತು, ನಾವು ಮೈನ್ ಲೈನ್ಗಳಲ್ಲಿ ಬರೀ 2 ಇಂಚ್ ಪೈಪ್ಲೈನ್ ಹಾಕಿದ್ವಿ. ಮತ್ತು ಇನ್ನೊಂದು ಮೈನ್ ಲೈನ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಮತ್ತು ಮಲ್ಬರಿ ಗಾರ್ಡನ್ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರೋದ್ರಿಂದ ಆಪ್ರೇಷನ್ ಮಾಡಲಿಕ್ಕೆ, ಕೆಲಸ ಮಾಡಲಿಕ್ಕೆ ತೊಂದರೆ ಆಗುತ್ತೆ ಅಂತ ನಾನು ಮೇಲೇ ಆ 2 ಇಂಚ್ಗೆ ಆ ಏನು ಲೈನ್ ಇದೆ ಆ ಲೈನ್ಗೆ ಸಬ್ಲೈನ್ ಆಗಿ 1/4 ಇಂಚನ್ನ ಕನೆಕ್ಟ್ ಮಾಡ್ಕೊಂಡು, ಅದರಲ್ಲಿ ನನಗೆ ಜಟ್ಟಿಂದ ಜಟ್ಟಿಗೆ 25 ಅಡಿ ಥರ ನಾವು ಮಾಡ್ಕೊಂಡು ಹೋಗ್ಬಿಟ್ಟಿದ್ದೀವಿ. ಮತ್ತು ಬಾರ್ಡ್ರ್ಗಳಲ್ಲಿ ಮಾತ್ರ 15 ಅಡಿಗೆ ಇಟ್ಕೊಂಡಿದ್ದೀವಿ. ಇಷ್ಟಾದರೆ ನಮ್ಮ ತೋಟ ಪರಿಪೂರ್ಣವಾಗಿ ನೆನೆಯುತ್ತೆ. ಮತ್ತು ಈ ಮೈಕ್ರೋ ಜೆಟ್ಟಲ್ಲಿ ಇನ್ನೊಂದು ಬೆನಿಫಿಟ್ ಏನು ಅಂದರೆ, ಇದು ರಪರಪ ಅಂತ ಹೊಡೆಯಲ್ಲ, ಮತ್ತು ಮಣ್ಣಿನ ಕೊಚ್ಚಲ್ಲ. ಅದು ಮೃದುವಾಗಿ ಬೀಳೋದ್ರಿಂದ ಪ್ರಕೃತಿಲಿ ಒಂದು ಮೃದುವಾದ ಮಳೆ ಬಿದ್ದಾಗ ಒಂದು ಏನು ಚೈತನ್ಯ ಬರುತ್ತೋ ಆ ಚೈತನ್ಯನ ನಾವು ಇಲ್ಲಿ ಅನುಕರಣೆ ಮಾಡ್ತಾಯಿದ್ದೀವಿ. ಎಲ್ಲದಕ್ಕಿಂತ ಪ್ರಮುಖವಾಗಿ ನಾವು ಇಲ್ಲಿ ನಮ್ಮ ಸಿಸ್ಟಮಲ್ಲಿ ನಾವು ಮೊದಲೇ ಮಾಡದೇ ಇರೋದ್ರಿಂದ ಬರೀ ಡ್ರಿಪ್ಪಲ್ಲಿ ನೀರು ಕೊಡ್ಬೋದು, ಆದರೆ ಬರೀ ಸ್ಪ್ರಿಂಕ್ಲರಲ್ಲಿ ನೀರು ಕೊಡೋಕ್ಕಾಗಲ್ಲ. ನಾನು ಸ್ಪ್ರಿಂಕ್ಲರ್ ಕಮ್ ಡ್ರಿಪ್ ಎರಡರನ್ನು ಒಟ್ಟಿಗೆ ಆನ್ ಮಾಡ್ತೀನಿ. ಯಾಕೆಂದರೆ ನಾನು ಪ್ರಾರಂಭದಲ್ಲೇ ಮೊದಲೇ ನನ್ನ ಹತ್ರ 2 ಮೇಜರ್ ಪೈಪ್ಲೈನ್ಗಳಿರಲಿಲ್ಲ, ಒಂದೇ ಇರೋದ್ರಿಂದ ಈ ಥರದ ಒಂದು ಪರಿಸ್ಥಿತಿ ಇಲ್ಲಿದೆ. ಆದರೆ ಇದು ನನಗೆ ಬೆನಿಫಿಟ್ಟೇ ಆಯಿತು. ಈ ಹೈಬ್ರಿಡ್ ಇರಿಗೇಷನ್ ಅನ್ನುವಂಥದ್ದು, ಅಲ್ಲಿ ಮೇಲ್ಗಡೆ ಸ್ಪ್ರಿಂಕ್ಲರ್ ಮೈಕ್ರೋ ಜೆಟಲ್ಲಿ ಬೀಳ್ತಾ ಇರುತ್ತೆ, ಕೆಳಗಡೆ ಡ್ರಿಪ್ಪಲ್ಲಿ ಬೀಳ್ತಾ ಇರುತ್ತೆ. ಈ ಮೈಕ್ರೋ ಇರಿಗೇಷನ್ನು ವಿತ್ ಡ್ರಿಪ್ಪಿಂಗು, ಇದರಿಂದ ಕಾಂಬಿನೇಷನಲ್ಲಿ ನೀರಾವರಿ ತುಂಬ ಸಮರ್ಪಕವಾಗಿ ಕಮ್ಮಿ ನೀರಲ್ಲಿ ಉತ್ಕೃಷ್ಟವಾದಂಥ ರಿಸಲ್ಟ್ಸ್ ಕೊಡ್ತಾ ಇದೆ. ದಯವಿಟ್ಟು ನೀವು ಇದನ್ನೆಲ್ಲ ಪ್ರಯೋಗ ಮಾಡಿ. ಈ ರಸ ಇರುವ ಕೀಟಗಳನ್ನು ಖಂಡಿತವಾಗಲೂ 95% ನಿಭಾಯಿಸ್ಬೋದು. ಇದು ನನ್ನ ಎಕ್ಸ್ಪೀರಿಯನ್ಸು. ಖಂಡಿತವಾಗ್ಲೂ ಪ್ಲಸ್ 20% ಇಳುವರಿ ಬರುತ್ತೆ ಸೊಪ್ಪಲ್ಲಿ. ಇದು ನನ್ನ ಅನುಭವ. ಮತ್ತು ಆ ಸೊಪ್ಪು ರಸಭರಿತವಾಗಿರುತ್ತೆ, ಪೋಷಕಾಂಶ ಭರಿತವಾಗಿರುತ್ತೆ. ಹುಳುಗಳು ತುಂಬ ಖುಷಿಪಟ್ಟು ತಿನ್ನುತ್ತೆ. ಆ ಸೊಪ್ಪಲ್ಲಿ ಡಸ್ಟ್ ಇರಲ್ಲ, ಆ ಸೊಪ್ಪಲ್ಲಿ ಟಾಕ್ಸಿಸಿಟಿ ಇರಲ್ಲ. ಆಮೇಲೆ ಯಾವುದೇ ನಿಮ್ಮಲ್ಲಿ ಫ್ಲೋರೈಡ್ ಇದೆ, ಆಗ ನಾವು ಸ್ಪ್ರಿಂಕ್ಲಿಂಗ್ ಮಾಡಿದಾಗ ಎಲೆ ಮೇಲೆ ಕೂರುತ್ತೆ ಅಂತ ಕೆಲವು ಸ್ನೇಹಿತರು ಹೇಳಿದ್ರು. ಅದು ಸತ್ಯ. ಯಾವುದೇ ಫ್ಲೋರೈಡ್ ಇರುವಂಥ ನೀರನ್ನು ನಾವು ಒಂದು ಕೃಷಿ ಹೊಂಡ ಮಾಡಿ ಈ ಥರ ಬಿಟ್ಟಾಗ ಏನಾಗುತ್ತೆ ಅಂದರೆ, ಅದು ಫ್ಲೋರೈಡ್ ಇರುವಂಥ ಅಥವಾ ಬೋರ್ವೆಲ್ಲಿಂದ ಬರುವಂಥ ಅಂತರ್ಜಲದ ಯಾವುದೇ ನೀರು, ಅದು ನಿರ್ಜೀವ ಜಲ, ಅದರಲ್ಲಿ ಏನೂ ಜೀವ ಇರಲ್ಲ. ಈ ಥರ ಈ ಪಾಚಿಗಳಿರುವಂಥದ್ದು, ಮೀನಿರುವಂಥದ್ದು ಅಥವಾ ಮಣ್ಣಿರುವಂಥದ್ದು, ಈ ಜೀವಂತ ನೀರು ಜೊತೆ ಅದನ್ನು ಮಿಕ್ಸ್ ಮಾಡಿದಾಗ ಆ ನೀರಲ್ಲೂ ಒಂದು ಜೀವಜಲದ ಸಂಚಾರ ಆಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಆ ಫ್ಲೋರೈಡ್ ಅಂಶ ಆದಷ್ಟು ಸ್ವಲ್ಪ ತಳಭಾಗಕ್ಕೆ ಹೋಗುತ್ತೆ. ಅದು 100ಕ್ಕೆ 100 ಭಾಗ ನಿಂತೋಗುತ್ತೆ ಅಂತ ನಾನು ಹೇಳಲ್ಲ. ನಂದು 700 ಅಡಿ 800 ಅಡಿ 1000 ಅಡಿ ಬೋರ್ವೆಲ್ಲೇ. ಅದನ್ನು ನೇರವಾಗಿ ಕೊಟ್ಟಾಗ ಫ್ಲೋರೈಡ್ ಸಮಸ್ಯೆ ಜಾಸ್ತಿ. ಅದನ್ನೇ ನೀವು ಕೃಷಿ ಹೊಂಡಕ್ಕೆ ಹಾಕಿ ಅದನ್ನು ತಂಗಿಸಿ ಆ ನೀರನ್ನು ಒಂದು 2-3 ದಿನ ಇಟ್ಟು ಅದರಿಂದ ಎತ್ತಿದಾಗ ಮತ್ತು ಹಳೆ ನೀರು ಜೊತೆ ಮಿಕ್ಸ್ ಮಾಡಿ ಎತ್ತಿದಾಗ ಅದು ಆಲ್ಮೋಸ್ಟ್ 90% ಆ ಫ್ಲೋರೈಡ್ ಸಮಸ್ಯೆ ಇಲ್ಲದೆ ಇರೋದನ್ನು ನಾನು ನೋಡಿದ್ದೀನಿ. ದಯವಿಟ್ಟು ಇದನ್ನು ಬಳಸಿ. ರಸ ಇರುವ ಕೀಟಗಳಿಗಂತೂ ಇನ್ಯಾವುದೇ ಔಷಧಿಗಳನ್ನು ಹೊಡೆಯುವಂಥ ಅವಶ್ಯಕತೆ ನನಗಂತೂ 6 ತಿಂಗಳಿಂದ ಬಂದಿಲ್ಲ. ಈಗ ಎಲೆ ಸುರುಳಿ ಕೀಟ ಇದೆ, ಅದು ಬೇರೆ ಪ್ರಾಬ್ಲಮ್ಮು, ಅದಕ್ಕೆ ನಾವು ಔಷಧಿ ಹೊಡಿತಾ ಇದ್ದೀವಿ. ಬಟ್ ರಸ ಇರುವ ಕೀಟಗಳಿಗೆ, ಟ್ರಿಪ್ಸು, ಮೈಟ್ಸು ಮತ್ತು ಬಿಳಿ ನೊಣಗಳಿಗೆ ನಾನು ಔಷಧಿ ಹೊಡೆಯುವಂಥ ಪ್ರಸಂಗ ಬಂದಿಲ್ಲ. ಈ ಇರಿಗೇಷನ್ ಮೆಥಡು ಒಂದು ರೆವಲ್ಯೂಷನ್ನು. ನನಗೆ ಇದರಿಂದ ತುಂಬ ತೃಪ್ತಿಯಾಗಿದೆ. ದಯವಿಟ್ಟು ನೀವು ಬಳಸ್ಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದ.
ಮೂಲಮಂತ್ರ ಅತ್ಯುತ್ತಮ ಗುಣಮಟ್ಟವೇ ನಮ್ಮ ಧ್ಯೇಯ.